ನಮ್ಮೆಲ್ಲರ ನೆಚ್ಚಿನ ಸಿಂಗರ್ ಎಸ್ ಜಾನಕಿ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಕರ್ನಾಟಕ ಸರ್ಕಾರ ಮೈಸೂರಿನಲ್ಲಿ ನಿನ್ನೆ ಅವರಿಗೆ ಕೊನೆಯ ರೆಸ್ಪೆಕ್ಟ್ ಕೊಟ್ಟಿದೆ. ಆದ್ರೆ ಚಿತ್ರರಂಗದ ದೊಡ್ಡ ದೊಡ್ಡ ನಟ ನಟಿಯರು ಯಾರು ಬಂದೇ ಇಲ್ವಲ್ಲ ಕೊನೆಯ ರೆಸ್ಪೆಕ್ಟ್ ಕೊಡಲು. ಸುದೀಪ್ ಅವರೇ, ಯಶ್ ಅವರೇ, ಶಿವರಾಜ್ ಕುಮಾರ್ ಅವರೇ, ನಿಮಗೆಲ್ಲ ಸಮಯ ಇರ್ಲಿಲ್ವಾ? ಶ್ರೀಮುರಳಿ ಮತ್ತು ವಿಜಯ್ ಅವರೇ, ಮೊನ್ನೆ ತಾನೇ ಆಗಲಿದ ನಿಮ್ಮ ಮಾತಾಶ್ರೀ ಅವರಿಗೆ ಮರಣದ ಇವೆಂಟ್ ಅನ್ನೇ ಆರ್ಗನೈಸ್ ಮಾಡಿದ್ರಿ. ಎಲ್ಲಾ ಕಡೆ 10 ಕ್ಯಾಮೆರಾಗಳನ್ನಿಟ್ಟು ವಿಧ ವಿಧ ರೀತಿಯ ಇಮೋಷನ್ ಗಳನ್ನು ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರ. ಯಾಕೆ ಇಲ್ಲಿ ಕೂಡ ಬರ್ಬೋದಿತ್ತಲ್ವಾ? ಈ ಮರಣಕ್ಕೂ ಬರ್ತಾ ಇದ್ರೆ ಸ್ವಲ್ಪ ಪಬ್ಲಿಸಿಟಿ ಸಿಗ್ತಾ ಇತ್ತು ನಿಮ್ಗಳಿಗೆ. ಎಲ್ಲಿ ಕನ್ನಡ ಚಿತ್ರರಂಗದ ಹೀರೋಯಿನ್ಗಳು ಮಾಲಾಶ್ರೀ, ಶ್ರುತಿ, ಸುಧಾರಾಣಿ ಎಲ್ರಿಗೆ ಅಮ್ಮನವ್ರ ವಾಯ್ಸ್ ಕೊಟ್ಟಿದಾರಲ್ಲ. ಮಾಳವಿಕಾ, ನೀವೆಲ್ಲ ಮೊನ್ನೆ ತಾನೇ ಯಾವ್ದೋ ಒಂದು ಪಬ್ಗೆ ಇನೋಗ್ರೇಷನ್ ಗೆ ಫುಲ್ ವೆಸ್ಟರ್ನ್ ಔಟ್ಫಿಟ್ ಅಲ್ಲಿ ಹೋಗಿ ಫೋಟೋ ಕ್ಲಿಕ್ಕಿಸ್ಕೊಂಡು ನಗ್ನಗ್ತಾ ಎಲ್ಲ ಬೈಟ್ಸ್ ಕೊಟ್ರಲ್ಲ. ಮರಣಕ್ಕೆ ಬರಲ್ವಾ ಅಥವಾ ಜಾನಕಿ ಅಮ್ಮನವರು ನಿಮ್ ಲೆವೆಲ್ ಅಲ್ಲಿ ಇಲ್ವಾ? ರವಿಚಂದ್ರನ್ ಅವರೇ, ನೀವ್ಯಾಕೆ ಬಂದಿಲ್ಲ? ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಚಿತ್ರಗಳ ಹಾಡನ್ನು ಹಾಡಿರೋದು ಜಾನಕಿ ಅಮ್ಮನವರಲ್ವಾ? ಸಮಯ ಇರ್ಲಿಲ್ವಾ ನಿಮ್ಗೆ? ಪರವಾಗಿಲ್ಲ, ನಿಮ್ ಮಕ್ಳಿಗೂ ಸಮಯ ಇಲ್ವಾ? ಹೆಂಗೂ ಅವರುಗಳು ಕೆಲಸಗಳು ಸಿನಿಮಾಗಳು ಯಾವ್ದು ಮಾಡ್ತಾ ಇಲ್ಲ, ಬಿಟ್ಟು ಬಿದ್ದಿರ್ತಾರೆ ಮನೆಯಲ್ಲಿ. ತಳ್ಳೋದ್ ತಾನೆ ಮೈಸೂರಿಗೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಂಡು ಬನ್ನಿ, ಕೊನೆಯ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ. ಎಲ್ಲಿ ಜಗೇಶ್ ಅವರು? ಯಾರು ಸತ್ರು ಹುಟ್ರು ಕನಿ ಹೇಳಕ್ಕೆ ಫಸ್ಟ್ ಬರ್ತಾರಲ್ಲ, ಯಾಕೆ ಬಂದಿಲ್ಲ ನೀವು? ನಿನ್ನೆ ತಾನೆ ಅಮ್ಮನನ್ನು ಮೀಟ್ ಆದೆ. ಜಗ್ಗಾ ನಾನೇನು ಬದುಕಿಲ್ಲ ಕಣೋ ಅಂತ ಅಮ್ಮ ಹೇಳಿದ್ರು ಅಂತ ಹೇಳಿ ಮೀಡಿಯಾದ ಮುಂದೆ ಬಂದು ಸ್ವಲ್ಪ ಬೊಗಳೆ ಬಿಡ್ತಿದ್ರೆ ಫ್ಯಾನ್ಸ್ ಗಳು ಖುಷಿ ಆಗ್ತಿದ್ರಲ್ಲ. ಯಾಕ್ರಿ ಸುಮಲತಾರವರೇ, ಅಂಬರೀಶ್ ಅವರು ಮೈಸೂರಲ್ಲಿ ತುಂಬಾ ಪ್ರಾಪರ್ಟಿ ಮಾಡಿಟ್ಟಿದ್ದಾರಲ್ಲ, ಒಂದ್ ರೌಂಡ್ ಹೊಡ್ಕೊಂಡ್ ಬರೋದ್ ತಾನೆ? ನೀವು ರಾಜಕಾರಣಿಗಳು ಬೇರೆ, ನೀವು ಹೋಗ್ಲೇಬೇಕಿತ್ತು. ಅಟ್ಲೀಸ್ಟ್ ನಿಮ್ಮ ಕೆಲಸ ಇಲ್ಲದ ದಡಿಯ ಮಗನನ್ನಾದ್ರೂ ಕಳಿಸಬಹುದಿತ್ತು. ಬೇರೆ ಭಾಷೆಯ ಸೂಪರ್ ಸ್ಟಾರ್ ಗಳು ಕೂಡ ಯಾಕೆ ಬಂದಿಲ್ಲ? ನಾಗಾರ್ಜುನ್, ಚಿರಂಜೀವಿ, ವೆಂಕಟೇಶ್, ಅಂಬಿಕಾ, ರಾಧಿಕಾ, ರಜನಿಕಾಂತ್, ಕಮಲ್ ಹಾಸನ್, ಮೋಹನ್ ಲಾಲ್, ಮಮ್ಮುಟ್ಟಿ, ದೊಡ್ಡ ದೊಡ್ಡ ದಿಗ್ಗಜರೆಲ್ಲರೂ ಬರ್ಬೇಕಾಗಿತ್ತು. ಯಾವ ಕಲಾವಿದರ ಸಿನಿಮಾಕ್ಕೆ ಇವರು ಹಾಡು ಹಾಡಿಲ್ಲ ಹೇಳಿ? ಎಂಟೈರ್ ಸೌತ್ ಇಂಡಿಯಾ ಚಿತ್ರರಂಗ ಅಟೆಂಡ್ ಮಾಡ್ಬೇಕಿತ್ತು. ಈಗಿನ ಯುವಕರುಗಳು ಯಾಕೆ ಹೋಗಿಲ್ಲ? ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಎಲ್ಲಿ ನೀವೆಲ್ಲ? ರಕ್ಷಿತ್ ಶೆಟ್ಟಿ ಅವರು ಕನ್ನಡ ಹಾಡುಗಳ ಕಾಪಿರೈಟ್ ಗಾಗಿ ಗಲಾಟೆ ಮಾಡಿದ್ರಲ್ಲ. ನಾವೆಲ್ಲ ಬಾಲ್ಯದಿಂದ ಕೇಳ್ಪಟ್ಟಿರುವ ಈ ಹಳೆ ಸಾಂಗ್ ಗಳು ಇವುಗಳನ್ನು ನಾವು ಯಾಕೆ ಬಳಸಬಾರದು ಅಂತ ಹೇಳಿ ಕೋರ್ಟಿಗೆ ಹೋಗಿದ್ದವರಲ್ಲ. ನೀವು ಎಸ್ ಜಾನಕಿ ಅವರ ಸಾಂಗ್ ಕೇಳಿಲ್ವಾ? ಹಳೆ ಸಾಂಗ್ ಯಾವ್ದು ಕೇಳಿಲ್ವಾ? ಯಾಕೆ ನೀವುಗಳು ಅಂಡರ್ ಗ್ರೌಂಡ್ ಆಗೋದು? ಕಾಲ್ ನಿಮ್ಮ ಸಿನಿಮಾ ರಿಲೀಸ್ ಆಗೋ ಮಾತ್ರ ಬಿಲದಿಂದ ಹೊರಗೆ ಬರ್ತೀರಾ? ನೀವೆಲ್ಲ ಚಿತ್ರರಂಗದಲ್ಲಿ ಇಲ್ವಾ? ಎಲ್ಲಿ ಕನ್ನಡ ಪರ ಹೋರಾಟಗಾರರು? ಪಾನಿಪುರಿ ಅವನು ಕನ್ನಡ ಮಾತಾಡೋದಿದ್ರೆ ಹೋಗಿ ಗಲಾಟೆ ಮಾಡ್ತಿರಲ್ಲ. ಕನ್ನಡಕ್ಕೋಸ್ಕರ ಎಷ್ಟೊಂದು ಹಾಡುಗಳನ್ನು ಹಾಡಿದ್ದಾರೆ. ಸಾಯಕ್ಕೂ ಕನ್ನಡದ ಭೂಮಿಯನ್ನೇ ಆರಿಸ್ಕೊಂಡ್ರಲ್ರಿ. ಎಲ್ಲಿ ನೀವು ಕನ್ನಡ ಪರ ಹೋರಾಟಗಾರರು? ಯಾಕೆ ಬಂದಿಲ್ಲ ನೀವು ಅವರಿಗೆ ಕೊನೆಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ? ಆರ್ಟಿಸ್ಟ್ಗಳು ನಯವಂಚಕರು. ಅವರಿಗೆ ಯಾವಾಗ ಎಲ್ಲಿ ಯಾರ ಜೊತೆ ಪ್ರಾಫಿಟ್ ಇರುತ್ತೋ ಅಲ್ಲಿ ಮಾತ್ರ ಅವರ ಪ್ರೆಸೆನ್ಸ್ ಇರುತ್ತೆ. ಹ್ಯಾಟ್ಸ್ ಅಪ್ ಟು ಡಿ.ಕೆ. ಶಿವಕುಮಾರ್ ಅವರಿಗೆ. ಅಟ್ಲೀಸ್ಟ್ ಕರ್ನಾಟಕದ ನೀವು ಮರ್ಯಾದೆ ಉಳಿಸಿದೀರಾ. ಜಾನಕಿ ಅಮ್ಮ ಅವರಿಗೆ ರೆಸ್ಪೆಕ್ಟ್ಫುಲ್ ಆಗಿ ವಿದಾಯ ಹೇಳಿದೀರಾ. ನಿಮ್ಮ ಈ ಗೆಸ್ಟರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು.